ಮಕ್ಕಳೇ, ಈ ಕಥೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇದನ್ನು ಗಮನವಿಟ್ಟು ಕೇಳಿ. ಇದು ರಾಘವ ಅನ್ನೋ ಹುಡುಗನ ಕಥೆ. ಅವನು ತುಂಬಾ ಬಡವನಾಗಿದ್ದ. ಆದ್ರೆ ಅವನ ಕನಸು ದೊಡ್ಡದು. ಅವನಿಗೆ ಓದೋಕೆ ತುಂಬಾ ಆಸೆ. ಪ್ರತಿದಿನ ಕೆಲಸ ಮಾಡ್ತಿದ್ದ. ಬಿಸಿಲಿನಲ್ಲಿ ಅವನ ಕೆಲಸವನ್ನು ಮುಂದುವರಿಸಿದ. ಆದರೂ ಅವನು ಕನಸು ಬಿಡಲಿಲ್ಲ. ಒಂದು ದಿನ ಅದ್ಭುತ ಆಯಿತು. ಅವನಿಗೆ ಒಂದು ಪರ್ಸ್ ಸಿಕ್ಕಿತ್ತು. ಅದರೊಳಗೆ ತುಂಬಾ ಹಣ ಇತ್ತು. ಅವನ ಮನಸ್ಸಿನಲ್ಲಿ ಯುದ್ಧ ಶುರುವಾಯಿತು. ಹಣ ಇಟ್ಟುಕೊಳ್ತಾನ ಅಥವಾ ಹಿಂತಿರುಗಿಸ್ತಾನ? ಅವನ ತಾಯಿ ಮಾತು ನೆನಪಾಯಿತು. ಸತ್ಯವೇ ದೊಡ್ಡ ಸಂಪತ್ತು ಮಗನೇ. ಅವನು ತೀರ್ಮಾನ ಮಾಡಿದ. ಅವನ ದಾರಿಯಲ್ಲಿ ಮುಂದೆ ಸಾಗಲು ಪರ್ಸ್ ಹಿಂತಿರುಗಿಸಲು ಹೊರಟ. ಅದು ಶ್ರೀಮಂತನ ಮನೆ. ಅವನು ಪರ್ಸ್ ಕೊಟ್ಟ. ಶ್ರೀಮಂತ ಆಶ್ಚರ್ಯಪಟ್ಟ. ಅವನು ರಘವನ್ನು ನೋಡಿ ದಂಗಾದ. ಇಷ್ಟು ಸತ್ಯವಂತ ಹುಡುಗ ನೋಡ್ಲಿಲ್ಲ. ಬಹುಮಾನ ಕೊಡೋಕೆ ಮುಂದಾದ. ಇದು ನಿನಗೆ ಬಹುಮಾನ. ನನಗ ಧನ್ಯವಾದ ಸ್ವಾಮಿ. ಆದ್ರೆ ಹುಡುಗ ನಿರಾಕರಿಸಿದ. ಸೌಮ್ಯವಾಗಿ ನಿರಾಕರಿಸಿದ. ನನಗೆ ಸತ್ಯ ಸಾಕು ಅಂದ. ಅದು ಶ್ರೀಮಂತನ ಮನಸ್ಸು ತಟ್ಟಿತು. ಅವನು ದೊಡ್ಡ ನಿರ್ಧಾರ ಮಾಡಿದ. ಅದು ಅವನ ಜೀವನವನ್ನು ಬದಲಾಯಿಸಿತು. ಅವನ ಓದಿನ ಖರ್ಚು ಹೊತ್ತ. ಶಾಲೆಗೆ ಸಂತೋಷದಿಂದ ಹೋಗುತ್ತಿದ್ದ ರಾಘವ. ಈ ವರ್ಷಗಳು ಕಳೆಯಿತು. ರಘು ತನ್ನ ಹತ್ತನ್ನು ಕಣ್ಣೆತ್ತಲು ಭವಿಷ್ಯದ ನಡೆಸುತ್ತಿದ್ದವು. ಅವನು ದೊಡ್ಡ ಅಧಿಕಾರಿಯಾದ. ಎಲ್ಲರೂ ಗೌರವಿಸಿದರು ರಾಘವನನ್ನು. ಮಕ್ಕಳೇ, ಸತ್ಯವೇ ನಿಮ್ಮ ಜೀವನ ಬದಲಾಯಿಸುತ್ತದೆ. ನಿಮ್ಮ ಹೃದಯದಲ್ಲಿ ಸತ್ಯವನ್ನು ಇಟ್ಟುಕೊಳ್ಳಿ. ನೀವು ಯಾವ ಮಾರ್ಗ ಆಯ್ಕೆ ಮಾಡ್ತೀರಾ? ಮಕ್ಕಳೇ, ಅಜ್ಜನ ಕಥೆಗಳಿಗೆ ಸ್ವಾಗತ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಕಥೆಗಳಿಗಾಗಿ.